ಕನಯ್ಯ ನಾಯ್ಡು ಮತ್ತು ತಂಗಡಿಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜಶೇಖರ್ MP, ನಾನು ಇನ್ನಿತರ ಕೆಲವು ನಮ್ಮ ಹೊಸಪೇಟೆ MLA ಉದಯಪ್ಪ ಅವರು ಇವರೆಲ್ಲರ ಜೊತೆಗೆ ಸುದೀರ್ಘವಾಗಿ ಈಗಿರ್ತಕ್ಕಂಥ ಅಣೆಕಟ್ಟಿನ ಶಟರ್ಸನ್ನು ಅಳವಡಿಸಬೇಕಾಗಿದೆ, ನೀರಿನ ಜೊತೆಗೆ ಅಳವಡಿಸಬೇಕು ಅಥವಾ ನೀರು ಕಡಿಮೆ ಮಾಡಿ ಅಳವಡಿಸಬೇಕು ಅನ್ನೋ ವಿಷಯಗಳು ಚರ್ಚೆ ಆಗಿದೆ. ಮತ್ತು ಅವರು ತಾಂತ್ರಿಕ ತಜ್ಞರ ಸಲಹೆಗಳನ್ನು ಪಡ್ಕೊಂಡು ಕನಯ್ಯ ಅವರು ಈ ದೇಶದಲ್ಲಿ ಬಹಳಷ್ಟು ಅಣೆಕಟ್ಟುಗಳಿವೆ. ಈ ಥರ ಸಂದರ್ಭ ಬಂದಾಗ ಕೆಲಸಗಳನ್ನು ಮಾಡಿ ಭಾಳ ಅನುಭವ ಇರತಕ್ಕಂಥ ಒಬ್ಬ ತಾಂತ್ರಿಕ ತಜ್ಞ, ಅವ್ರ ಜೊತೆ ಚರ್ಚೆ ಮಾಡಿ ನಾವು ಕೆಲವು ಸಲಹೆಗಳನ್ನು ನೀರಿನ ಜೊತೆಗೇ ಅಳವಡಿಸಿದ್ರೆ ಒಳ್ಳೆಯದಾಗುತ್ತೆ. ನೀರು ಹೋದ್ಮೇಲೆ ಪುನಃ ಬೆಳೆಗೆ ನೀರು ಸಿಗಂಗಿಲ್ಲ ಮತ್ತು ಕುಡಿಯೋ ನೀರಿಗೆ ಸಮಸ್ಯೆ ಉದ್ಭವ ಆಗುತ್ತೆ. ಬೇಸಿಗೆಯಲ್ಲಿ ವಿಚಾರಗಳು ಚರ್ಚೆ ಮಾಡಿದಾಗ ಬೇಕಾಗತಕ್ಕಂಥ ಪೂರಕವಾದ 2 ದಿವಸಲಿದ್ದೂ ಚರ್ಚೆ ಆಗಿದೆ, ಹಿಂದೆನೂ ಕೂಡ ಚರ್ಚೆ ಆಗಿದೆ. ಈಗಾಗಲೇ ಚರ್ಚೆ ಮಾಡಿ ತಾಂತ್ರಿಕವಾಗಿ ಅವರು MD ಅವರು, ಕಾರ್ಯದರ್ಶಿಗಳು ಮತ್ತು ಮುಖ್ಯವಾಗಿ ಇದನ್ನೆಲ್ಲ ನಿರ್ವಹಣೆ ಮಾಡತಕ್ಕಂಥದ್ದು ತುಂಗಭದ್ರಾ ಬೋರ್ಡ್. ಇದು ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿಲ್ಲ, ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು ತುಂಗಭದ್ರಾ ಬೋರ್ಡ್. ಮತ್ತು ಅವರು CWC ಏನು ನ್ಯಾಷನಲ್ ವಾಟರ್ ಕಮಿಷನ್ ಇದೆ, ಅವರ ಸಲಹೆ ಸೂಚನೆಗಳನ್ನು, ಅವರ ಮಾರ್ಗದರ್ಶನಗಳನ್ನು ಪಡೆದುಕೊಂಡು ನಿನ್ನೆ ಒಂದು ಎಮರ್ಜೆನ್ಸಿ ಮೀಟಿಂಗ್ ಮಾಡಿ ಆ ಮೀಟಿಂಗ್ನಲ್ಲಿ ಇವೆಲ್ಲ ವಿಷಯಗಳು ಚರ್ಚೆ ಮಾಡಿ ಒಂದು ನಿರ್ಧಾರ ಮಾಡಿ ಶಟರ್ಸ್ನ ಯಾವ ರೀತಿ ನಮ್ಮ ಜೊತೆಗೆ ಚರ್ಚೆ ಮಾಡಿರ್ತಕ್ಕಂಥ ವಿಷಯಗಳು ಯಾರು ನಾಯ್ಡು, ಕನಯ್ಯ ಅವರು ಮತ್ತು ನಮ್ಮ MD ಅವರು, KNL ನೀರಾವರಿ ನಿಗಮದ MD, ಸೆಕ್ರೆಟರಿ, ಮಂತ್ರಿಗಳ ಜೊತೆಗೆ ಶಾಸಕರ ಜೊತೆಗೆ ಚರ್ಚೆ ಮಾಡಿರ್ತಕ್ಕಂಥ ಕೆಲವು ವಿಷಯಗಳೇನೆಂದರೆ, ಈಗಿರ್ತಕ್ಕಂಥ ಶೆಟ್ರಸ್ಸು ಒಟ್ಟು ಇವತ್ತು ಚೀಫ್ ಮಿನಿಸ್ಟರ್ ಬಂದು ವಿಸಿಟ್ ಮಾಡಿ ಅವ್ರ ಜೊತೆಗೂ ಕೂಡ ಚರ್ಚೆ ಇದೆ. CM ಅವ್ರ ಜೊತೆಗೆ ಚರ್ಚೆ ಮಾಡಿ ಹೋದ ನಂತರ ಸಾಯಂಕಾಲದಿಂದ 2 ದಿವಸ ಒಳಗಡೆ ಆ ಶೆಟ್ರಸ್ಸು ಇನ್ಸ್ಟಾಲ್ ಮಾಡಬೇಕು ನೀರಿನ ಜೊತೆಗೆ ಅನ್ನೋ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರು ತಾಂತ್ರಿಕವಾಗಿ ಯಾವ ರೀತಿ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಒಂದು ತಮ್ಮದೇ ಆದ ಒಂದು ಯೋಚನೆಗಳನ್ನ ಇಟ್ಟುಕೊಂಡು ಅವ್ರು ಪ್ರಾರಂಭ ಮಾಡ್ತಾರೆ. ಬಟ್ ಅಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು 4 ಅಡಿ ಗೇಟ್ಗಳು, 2 ಶೆಟರ್ಸ್ ಒಂದ್ರ ಮೇಲೆ ಒಂದು ಹಾಕಿ ಮಾಡಬೇಕು ಮತ್ತು ಮಧ್ಯದಲ್ಲಿ ಕಟ್ ಮಾಡಿ 20 ಮೀಟ್ರು 12 ಮೀಟ್ರು ಕಟ್ ಮಾಡಿ ಮಧ್ಯದಲ್ಲಿ ವೆಲ್ಡಿಂಗ್ ಮಾಡಿ ಕೆಳಗಿಳಿಸ್ಬೇಕು ಅನ್ನೋ ವಿಷಯಗಳು ಚರ್ಚೆ ಆಗಿದ್ದಾವೆ. ಇವತ್ತು ಮುಖ್ಯಮಂತ್ರಿಗಳು ಬಂದು ಹೋದ ನಂತರ ಅದಕ್ಕೆ ಒಂದು ನಿರ್ಧಾರ ತಗೊಂಡು ಕೆಲಸ ಕಾರ್ಯಗಳನ್ನು ಬೋರ್ಡ್ನವರು ತಗೊಂಡು ಕನಯ್ಯ ನಾಯ್ಡು ಅವರು ವಿಚಾರಗಳು ಚರ್ಚೆ ಆಗಿರ್ತಕ್ಕಂಥ ನೀರು ಕಡಿಮೆ ಆದರೆ ಮುಂದೆ ನಾವು ಅವರಿಗೆ ಪ್ರಿಕಾಷನರಿ 17ರಿಂದ ಮತ್ತೆ ಹೆವಿ ಫ್ಲಡ್ ಇದಾವೆ ಅಂಬೋದೊಂದು ಪ್ರಿಕಾಷನರಿ ಮೆಜರ್ಸ್ ಇದೆ. ಅದ್ರ ಜೊತೆಗೆ ಅದ್ರೊಳಗನೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಫ್ಲಡ್ ಬಂದಾಗ ಸೆಂಟ್ರಸ್ ಕುಂತ್ಬಿಟ್ಟಿರ್ತದೆ ಮತ್ತೆ ಹೋಗಿರ್ತಕ್ಕಂಥ ಒಂದು 20-25 TMC ನೀರನ್ನು ಮತ್ತೆ ಸಂಗ್ರಹಣೆ ಮಾಡಕ್ಕೆ ಅವಕಾಶ ಇರುತ್ತೆ. ಅಷ್ಟೊಳಗೆ ಮಾಡತಕ್ಕಂಥ ಪ್ರಯತ್ನ ಮಾಡ್ರಿ ಎಂಬ ಸಲಹೆಗಳನ್ನು ಕೂಡ ಕೊಟ್ಟಿದ್ದೇವೆ. ನೋಡ್ಬೇಕು ಇವತ್ತು ನಾಳೆ ನಾಡ್ದು ಏನು. ಸರಿ, ಇವ್ರು MD ಅವರು, KNL MD ಸೆಕ್ರೆಟರಿ, ಮಾಜಿ MD ಮಲ್ಲಿಕಾರ್ಜುನ್ ಗುಂಗಿ, ಸರ್ ಇವತ್ತು ಸಾಯಂಕಾಲದಿಂದ ಮೊದಲಿಗೆ ಕೆಲಸ ಕಾರ್ಯಗಳು ಪ್ರಾರಂಭ. CM ಹೋದ್ಮೇಲೆ ಸ್ಟಾರ್ಟ್ ಮಾಡಿ ಮುಹೂರ್ತಲ್ಲೇನ ಅವರು ಸೆಟರ್ಸ್ಗಳು ಮಾಡೋದ್ರ ಸಲುವಾಗಿ ನಡೆದಿದ್ದಾವೆ. ಹೊಸ ಸೆಟರ್ಸ್ಗಳು ರೆಡಿ ಮಾಡೋದ್ರ ಸಲುವಾಗಿ ಈಗ ಯಾವತ್ತು ಸೆಲೆಕ್ಟ್ ಮಾಡಿ ಮಾಡ್ತಾರೆ ನೋಡಿ.